ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಏನಂದರೆ ಲಾಸ್ಟ್ ಬ್ಲಾಗಲ್ಲಿ ನಾನು ಇದಕ್ಕೆ ಹೋಗಿದ್ದು, ಹೊರಗಡೆ ಹೋಗಿದ್ವಲ್ಲ, ಹೆಸರೇನು ಸಿಗೋದು ಅದೇ ಮರ್ತ್ಬಿಟ್ಟೆ, ಹೆಸರು ಮರ್ತ್ಬಿಟ್ಟೆ. ರಂಗೋಲಿ ಗಾರ್ಡನಲ್ಲಿಗೆ ಹೋಗಿ ಬಂದಾದಮೇಲೆ ಏನು ನಾನ್ ವೆಜಲ್ಲಿ ಏನು ತಿಂದಿರಲಿಲ್ಲ. ಇನ್ನು ಮನೆಯಲ್ಲೂ ಏನಾದ್ರು ಮಾಡೋಣ, ಕಾರ್ತಿಕ ಮಾಸ ಆದಾಗಲಿಂದ ನಾವು ಮನೆಯಲ್ಲಿ ಒಂದು ಸರಿ ಅಷ್ಟೇ ಮಟನ್ ತಂದು ಮಾಡಿದ್ದು, ಚಿಕನ್ ಮಾಡೇ ಇರಲಿಲ್ಲ. ಅದಕ್ಕೆ ರಕ್ಷಿತಮ್ಮ ಚಿಕನಲ್ಲಿ ಏನಾದ್ರು ಮಾಡ್ಕೊಡ್ಬೇಕು ಅಂತಿದ್ದು. ಸರಿ ಅಂದ್ಬಿಟ್ಟು ಇವಾಗ ಚಿಕನ್ ಅಡುಗೆನ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಅಡಿ. ಖುಷಿ ಆಟ ಆಡ್ತಾಳೆ, ಮಲಗ್ಬಿಟ್ಟು ಎದ್ಬಿಟ್ಟು ಅವಳಿಗೆ ಕಾಟನ್ನ ಕೊಟ್ಟಿದ್ದೀವಿ. ಅವ್ಳ ಪಾಡಿಗೆ ಅವಳು ಆಟ ಆಡ್ತಾ ಇದ್ದಾಳೆ. ಸೊ ರಕ್ಷಿತ್ ಏನು ಮಾಡ್ತಾ ಇದ್ದಾನೆ ಬನ್ನಿ ತೋರಿಸಿ. ರಕ್ಷಿತ್ ಬಂದು KFC ಚಿಕನ್ ಮಾಡ್ಕೊತಾ ಇದ್ದಾನೆ ಇಲ್ಲಿ. ಇವಾಗ KFC ಚಿಕನ್ ಬೇಕಂದರೆ ಆ ಮೇಲ್ಗಡೆ ಒಂಥರ ಕೋಟಿಂಗ್ ಇರುತ್ತಲ್ವ, ಅದನ್ನು ಇವಾಗ ಕೆಲಾಗ್ಸ್ನ ಹಾಕಿ ನಾನು ಐಡಿಯಾ ಮಾಡಿಕೊಟ್ಟೆ ಹಿಂಗೆ ಮಾಡು ಅಂತ. ಬ್ರೆಡ್ ಕ್ರಮ್ಸ್ ಬದಲು ಇದನ್ನ ಹಾಕ್ತಾರೆ. ಬ್ರೆಡ್ ಕ್ರಮ್ಸ್ ಬದಲು ನಾನು ಈ ಕೆಲಾಗ್ಸ್ನೇ ತೆಗೆದು ಇದು ಮಾಡಿಸಿಸ್ಬಿಟ್ಟು ಸೊ ಮಾಡ್ತಾಯಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಈ ಕಡೆ ಬಂದು ಖುಷಿಗೆ ಕಬಾಬ್ ಮಾಡಿಕೊಟ್ಟಿದ್ದೆ ನಾನು, ತಿಂದು ಒಂದು ಸ್ವಲ್ಪ. ಅದೇ ಎಣ್ಣೆನೇ ಇದೆ ಇವಾಗ, ಅದಕ್ಕೇ ಫ್ರೈ ಮಾಡೋಕ್ಕೆ ಹಾಕ್ತಾನೆ. ರಶೀದ್ ಎಣ್ಣೆ ಬಿಸಿಯಾಗಿದೆ. ಚಿಕನ್ ಗ್ರೇವಿ ಕೂಡ ಮಾಡಿದ್ದೆ. ಇವಾಗ ಇದನ್ನು ಹಾಕಬೇಕು. ನೋಡೋಣ, ಟ್ರೈ ಮಾಡ್ತೀನಿ ಒಂದು ಹಾಕಿ. ಹಾಕ್ಲಾ ರಶಿ? ಅವೆಲ್ಲ ಅವ್ನು ಮಾಡ್ಕೋತಾ ಇರೋದು ಇದು KFC ಚಿಕನ್. ಏನು ಇದೆ, ಏನಂತಾರೆ ಇದಕ್ಕೆ ರಶಿ? ಪಾಪ್ಕಾರ್ನ್. ಬರೀ ಬೋನ್ಲೆಸ್ ಅಂತೆ, ಅದಕ್ಕೋಸ್ಕರ ಎಲ್ಲ ಅವನೇ ಪ್ರಿಪೇರ್ ಮಾಡ್ಕೊಂಡಿರೋದು. ಜಸ್ಟ್ ನಾನು ಇವಾಗ ಒಂಚೂರು ಹೆಲ್ಪ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಓಕೆ, ಅಷ್ಟೇ ಸಾಕು. ಅದೇನು ಗೊತ್ತಾ, ಈ ಬಾಣಲಿನೇ ಇಡಬೇಕು ಅನಿಸುತ್ತೆ ನನಗೆ ಹೋಗಿ ಬಂದು. ಯಾಕೆ ಅಂತಂದರೆ ನೋಡಿ, ಈ ಬಾಣಲಿ ಇದೆ, ಸ್ಟೀಲ್ ಬಾಣಲಿ. ಅದು ಲಾಸ್ಟ್ ಟೈಮ್ ಈ ಉದ್ದಿನೋಡೆ ಮಾಡಿದಾಗ ಅಂಟ್ಕೊಂಡ್ಬಿಟ್ಟಿತ್ತು ತಳ. ಅದಕ್ಕೋಸ್ಕರ ನಾನು ಈ ಬಾಣಲಿ ನನಗೆ ಅಂದರೆ ಕಬಾಬ್ ಮಾಡುವಾಗಲೆಲ್ಲ ಈ ಬಾಣಲಿ ಕಂಫರ್ಟಬಲ್ ನನಗೆ. ಅದಕ್ಕೋಸ್ಕರ ಇದೇ ಬಾಣಲಿನೇ ಕಬಾಬ್ ಮಾಡೋಕ್ಕೆ ಅಂತ ಇಟ್ಟೆ ಇವಾಗ. ಯಾಕಂದ್ರೆ ಅಂಟ್ಕೊಳ್ಳಲ್ಲ ಕೆಳಗಡೆ. ಅಂಟ್ಕೊಂಡ್ಬಿಟ್ರೆ ತಲೆನೋವು ಥರ ಆಗ್ಬಿಡುತ್ತೆ. ಅದನ್ನು ಬೇರೆ ಹಿಂಗೆ ಅಂದು ಮಾಡೋದು ಅನ್ಕೊಬೋದು. ಏನಪ್ಪ ನಿಖಿತಾ ಪಾತ್ರೆಗಳು ತಗೋತಾಳೆ ಎತ್ತಾಳೆ, ಆದ್ರೂ ಈ ಥರ ಬಾಣಲಿ ಮಾಡ್ತಾರೆ ಅಂತ. ಸೊ ಏನು ಮಾಡೋದು, ಹಿಂಗೆ ಕೆಲವೊಂದು ಪಾತ್ರೆಗಳು ಅದೆಲ್ಲ ಬಿಸಾಡೋಕ್ಕೆ ಮನಸ್ಸೇ ಬರಲ್ಲ. ಮತ್ತು ಇದು ಹಿಂಗೆ ಇಟ್ಕೊಳ್ಳೋಕೆ ಬೇರೆ ಕಂಫರ್ಟಬಲ್ ಆಗಿದೆ ಇಡೀ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಸಕ್ಕದ ಬರ್ತಿದೆ ರಶಿ. ಅದಕ್ಕೆ ಉಪ್ಪು ಹಾಕ್ಕೊಡ್ಲಿಲ್ವಾ? ಉಪ್ಪು ಯಾವುದಕ್ಕೆ ಹಾಕ್ಕೊಂಡ್ಯಾ? ಸಕ್ಕದ ಪಾಪ್ಕಾರ್ನ್ ಥರನೇ ಬರ್ತಾಯಿದೆ. ಮಸ್ತ್. ಹೆಂಗೆ ಐಡಿಯಾ? ಇದಕ್ಕೆ ಇವಾಗ ಇದಾಕಿದ್ದಕ್ಕೆ ಸರಿ ಹೋಯ್ತು. ಕೆಲಾಗ್ಸ್ ಪುಡಿ ಮಾಡಿಬಿಟ್ಟು ಸ್ವಲ್ಪ ಗಲೀಜು ಮಾಡ್ತಾ ಇದ್ದಾನೆ. ಇಲ್ಲೆಲ್ಲ ಏನು ಮಾಡೋಕ್ಕಲ್ಲ ಪಾಪ, ತುಂಬ ದಿನ ಆಯಿತು. ಅವತ್ತು ಅಪ್ಪ ನೀರಲ್ಲಿ ಮುಟ್ಬಿಡಕ್ಕೆ ಮಾಡಬೇಕಂದ್ರೆ 400 ರೂಪಾಯಿ, ಸುಮ್ಮನೆ 400 500 ರೂಪಾಯಿ KFC ಕೊಡಬೇಕು. ಅದೇ 170 ರೂಪೀಸ್ 1 kg ಚಿಕನ್. 1 kg ಚಿಕನ್ ತಂದೆ. 1 kg ಚಿಕನ್ 170 ಹೌದಾ? ಅಂದ್ರೆ ಫುಲ್ ಇದು ಕೊಡ್ತಾರ. 170 ರೂಪೀಸ್. ಸೊ ಅದ್ರ ಬದಲು ಅಷ್ಟಕ್ಕೆ ತಂದ್ಬಿಟ್ಟು ಇದ್ರಲ್ಲಿ ಸ್ವಲ್ಪ ಏನೇನು ಆಗುತ್ತೆ, ಇದ್ರಲ್ಲಿ ಮನೇಲಿ ಹೆಲ್ದಿ ಇರುತ್ತೆ, ಜಾಸ್ತಿ ಕ್ವಾಂಟಿಟಿನೂ ಸಿಗುತ್ತೆ. ಇಷ್ಟು ಬುದ್ಧಿವಂತ ನನ್ನ ಮಗ. ಓಕೆ ಫ್ರೆಂಡ್ಸ್, ಟ್ರೈ ಮಾಡಿ ನೀವು. ಬೇಕಾದರೆ ಇನ್ನೊಂದ್ಸರಿ ಯಾವಾಗಲಾದ್ರು ಈ ರೆಸಿಪಿ ಶೇರ್ ಮಾಡ್ತಾನೆ ರಕ್ಷಿತು, ಅವಾಗ ಕೇಳ್ಕೊಳ್ಳಿ. ಇವಾಗ ಮಾಡಿಬಿಟ್ಟಿದ್ದಾನೆ, ಏನು ಮಾಡೋಕ್ಕಾಗಲ್ಲ. ಪ್ಲ್ಯಾನ್ ಇರಲಿಲ್ಲ ಇದು ಮಾಡೋದು, ಅಂದರೆ ವೀಡಿಯೋ ಮಾಡೋದು. ನಾನು ಸುಮ್ಮನೆ ಏನು ಮಾಡ್ತವನೇ ಅಂತ ಅಡುಗೆ ಮನೆಗೆ ಬಂದನಲ್ಲ, ಆವಾಗ ನನಗೆ ವಿಡಿಯೋ ಶಾರ್ಟಾಗಿ ತೋರಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಆಗಿದೆ. ಸೊ ಕ್ರಿಸ್ಪಿಯಾಗಿ ಬಂದಿದೆ. ನಾನು ಸ್ವಲ್ಪ ಜಾಸ್ತಿ ಬೇಯಿಸ್ಬಿಟ್ಟಿದ್ದೀನಿ, ಯಾಕೆಂದರೆ ಒಳಗಡೆ ಬೇಯುತ್ತೋ ಇಲ್ವೋ ಚಿಕನ್ನು ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಫ್ರೈ ಮಾಡಿಬಿಟ್ಟಿದ್ದೀನಿ. ಅಂದರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾನೆ ರಕ್ಷಿತ್. ಸೂಪರಾಗಿ ಮಾಡಿದ್ದಾನೆ. ಫ್ಯಾಂಟಾಸ್ಟಿಕ್, ಮಾರ್ಲಸ್. ಸೂಪರ್ ರಕ್ಷಿತ್. ನಮ್ಮ ಮಗ ಹೇಳ್ತಿದ್ದ ಏನಂತ ಗೊತ್ತಾ, ಇದೇ ಫಸ್ಟ್ ಏನ ರಕ್ಷಿತ್ ಹೇಳು ನೀನೇ, ನಿನ್ ಬಾಯಿಂದಾನೆ ಯೂಶಲಿ ನಾನು ಸಪೋರ್ಟ್ ಮಾಡಲ್ವಂತೆ ಅವನಿಗೆ ಏನೇ ಮಾಡುವಾಗ್ಲೂ. ಏನ್ ಗೊತ್ತಾ, ಕಬಾಬ್ ಅಂದ್ರೆ ಅವರೇ ಮಾಡ್ಕೊಟ್ಬಿಡ್ತಾರೆ. ಈ ತರ ಗೋಬಿ ಇದು ಚಿಕನ್ ಮಂಚೂರಿ ಎಲ್ಲ ಅವಾಗ ಮಾಡ್ತಿದ್ರು. ಹಳೆಯಿಂದ ಹಳೆ ಮನೇಲಿ ಇರ್ಬೇಕಾದ್ರೆ ಅವಾಗ ಮಾಡ್ತಿದ್ರು.
ಇವಾಗ ಬಿಟ್ಟೆ ಬಿಟ್ರು ಈಗ ಮನೆ ಹೊಸದಾಗಿ ಬಂದಾಗ ಯಾವತ್ತೂ ಮಾಡೇ ಇಲ್ಲ. ಇನ್ನಿತರ ಪಾಪ್ಕಾರ್ನ್ ಗಿಫ್ಟ್ ಅವ್ರು ನನಗೆ ಸಪೋರ್ಟ್ ಮಾಡಲ್ಲ. ಫಸ್ಟ್ ಟೈಮ್ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಫಸ್ಟ್ ಟೈಮ್ ಅಮ್ಮ ನೀನು ಸಪೋರ್ಟ್ ಮಾಡ್ತಾ ಇರೋದು. ಇಷ್ಟು ದಿನಕ್ಕೆ ಸಾರ್ಥಕ ಆಯ್ತು. ಹಿಂಗೆ ಅಮ್ಮ ಎಲ್ಲ ಸಪೋರ್ಟ್ ಮಾಡ್ಬೇಕಂತ ಹೇಳ್ತಿದ್ದೆ. ಅಪ್ಪ ಯಾವುದಕ್ಕೆ ಸಪೋರ್ಟ್ ಮಾಡ್ಬೇಕು ಅದಕ್ಕೆ ಮಾತ್ರ ಅಪ್ಪ ಮಾಡೋದು ಅಂತ ಹೇಳ್ತಿದ್ದೆ. ಅದೇ ಓಕೆ. ಇವಾಗ ಪಾಪ ಏನೋ ಫ್ರೈ ಮಾಡಿಕೊಡ್ತಿದ್ದೆ ಪಾಪ. ನಾವಂತೂ ಚೂರು ಕಬಾಬ್ ಮಾಡಿದ್ದೆ, ಖುಷಿಗೆ ಮಾಡಿಕೊಟ್ಟಿದ್ದೆ. ಅದ್ರಲ್ಲಿ ಒತ್ತಿ ತಿಂದಿದ್ದೆ ನಾನು. ಮತ್ತು ಚೂರು ನೀನು ಇದನ್ನು ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಟಿದ್ನಲ್ಲ ಫ್ರಿಡ್ಜಲ್ಲಿ, ಅದಕ್ಕೋಸ್ಕರ ಮಾಡಿರಲಿಲ್ಲ. ಅದಕ್ಕೆ ಎಣ್ಣೆನೇ ಖಾಲಿ ಆಗ್ತಾ ಬಂತು. ಅಯ್ಯೋ ರಶೀದು, ಈ ಎಣ್ಣೆ ಮತ್ತು ನಾನು ಯೂಸ್ ಮಾಡಲ್ವಲ್ಲ, ಚೆಲ್ಬಿಡ್ತೀನಿ. ಅದಕ್ಕೋಸ್ಕರ ಇರೋ ಎಣ್ಣೆಲೇ ಮಾಡ್ತಾಯಿದ್ದೀನಿ. ಜಾಸ್ತಿ ಎಣ್ಣೆ ಮಾಡೋ ಬದಲು ಏನಕ್ಕೆ ಅಂತ ಹಾಕೋ ಬದಲು ಅಂದ್ಬಿಟ್ಟು ಇರೋದ್ರಲ್ಲೇ ಮಾಡ್ತಾಯಿದ್ದೀನಿ. ಖುಷಿಗೆ ಇಲ್ಲಿದೆ, ತಿಂತಾಳೋ ಏನೋ ಗೊತ್ತಿಲ್ಲ. ಸುಡ್ತಿದೆ, ಸುಡ್ತಿದೆ ಬಿಡಿ. ಅಯ್ಯೋ ಸುಡ್ತಿದೆ. ಸುಟ್ಟನ ಮೆತ್ತಗಿದೆಯಲ್ಲ, ಸ್ವಲ್ಪ ಕುರಿ ಕುಂಕೊಂಡು ತಿಂತಾಳೆ ಸುಮ್ಮನೆ ಸೈಲೆಂಟಾಗಿ. ಅದಕ್ಕೆ ನೋಡಲ್ಲ. ಇಲ್ಲ, ಇವಾಗ ಅವಳಿಗೆ ಸ್ವಲ್ಪ ವಾಟರ್ ಮೆಲನ್ ಕೊಟ್ಟಿದ್ದೆ ತಿನ್ನೋದಕ್ಕೆ ಅಂತ. ಒಂದು ಪೀಸ್ ಕಬಾಬ್ ಕೊಟ್ಟಿದ್ದೆ. ಅದಕ್ಕೋಸ್ಕರ ಏನು ಸುಟ್ಟ 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 ಶಾಮ ಸುಟ್ಟ. ಈ ಡ್ರಾ ಹೇಳ್ಬಿಟ್ಟು ಇಲ್ಲಿ ಚಾಕು ಇದೆ, ತಗೊಂಡೋಗಿ ಇಟ್ಕೊಂಡು ಸೋಫಾ ಮೇಲೆ ಕೂತೋಳೆ. ನಾನು ಪಕ್ಕದಲ್ಲೇ ಇದ್ದೀನಿ, ಫೋನ್ ಇಟ್ಕೊಂಡಿದ್ದೀನಿ. ನಿಮ್ಮ ಅಪ್ಪ ಹೇಳ್ತವ್ರೆ CCTV ನೋಡ್ಬಿಟ್ಟು ಆಫೀಸಿಂದ ಫೋನ್ ಮಾಡ್ತವ್ರೆ, ನಿಖಿತಾ ಖುಷಿ ಏನು ಕೈ ಇಟ್ಕೊಂಡವಳು ನೋಡು ಅಂತ ಅಂದ್ರು. ನೋ ಇಲ್ಲಂತೂ ನಾನು ಏನು ಮಾಡ್ತಾ ಇಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ನನ್ನ ಮಗಳು ಆಟ ಆಡೋ ಸಾಮಾನು ಆಗ್ಬಿಟ್ಟಿದೆ ಇದು. ಇಲ್ಲಿ ನೋಡಿ ಕುಕ್ಕರ್ದು ಈ ಪಾರ್ಟ್ಸೇ ಇಲ್ಲ. ನನಗೆ ಗೊತ್ತಿಲ್ಲ ಅದು ಎಲ್ಲೋಗಿದೆ ಅಂತ ಹೇಳ್ಬಿಟ್ಟು. ಮೊನ್ನೆ ಏನೋ ಇಡಕ್ಕೆ ಹೋಗ್ತಾ ಇದ್ದೀನಿ, ಇದು ಇಲ್ಲವೇ ಇಲ್ಲ. ಆಮೇಲೆ ಹಂಗೆ ಸುಮ್ಮನೆ ಅದೇ ಹೋಗಿ ರಿಪೇರಿ ಮಾಡಿಸ್ಕೋಬೇಕು. ಇಲ್ಲಂತೂ ಎಲ್ಲ ಸಾಮಾನುಗಳು ಚಿದ್ರ ಆಗೋಗಿರ್ತವೆ. ಅದಕ್ಕೆ ನಾನು ಜಾಸ್ತಿ ಏನೂ ಇಲ್ಲಿ ಇಡೋಕ್ಕೂ ಹೋಗಲ್ಲ, ಮಾಡೋಕ್ಕೂ ಹೋಗಲ್ಲ. ಓಕೆ, ಈ ಕಡೆ ನಾನು ಸ್ವಲ್ಪ ಕಾಫಿಗೆ ಇಟ್ಕೊಂಡಿದ್ದೀನಿ. ಕಿಚನ್ ಅಂತೂ ಫುಲ್ಲು ಅಧ್ವಾನ ಆಗೋಗ್ಬಿಟ್ಟೈತೆ. ಕ್ಲೀನ್ ಮಾಡಬೇಕು ನಿಧಾನಕ್ಕೆಲ್ಲನೂ. ರಕ್ಷಿತ್ ಮಾಡ್ತಾನೆ, ಯಾಕೆಂದ್ರೆ ರಕ್ಷಿತಿಂದ ನೀನು ಗಲೀಜಾಗಿರೋದಲ್ಲ, ರಕ್ಷಿತ ಕ್ಲೀನ್ ಮಾಡ್ತಾನೆ. ಹಾಂ, ಅದು ಬೇಡ ಮುದ್ದು. ನೋಡಿ ಎರಡೆರಡೆ ಹಾಕೋತವ. ಹಂಗೆ ತಿನ್ನೋದು. ಅದೇ ಚಿಕನ್ ಪಾಪ್ಕಾರ್ನ್ ಕೊಡ್ತಾರೆ. ದೊಡ್ಡ ಬಾಂಡ್ಲಿ ಅಂತ ತೋರಿಸ್ತಾರೆ. ತಿನ್ನಪ್ಪ ತಿನ್ನಪ್ಪ ತಿನ್ನಪ್ಪ. KFC ಸ್ಟ್ರಾಟಜಿ ಅದು. ದೊಡ್ಡ ಬಾಂಡ್ಲಿ ಅಂತ ತೋರಿಸ್ತಾರೆ. ರಕ್ಷಿತ್ ಪಾತ್ರೆ ತೊಳೆದು ಮಾತ್ರ ನಾವು ಮಾಡ್ತೇವೆ. ನಾನು ನಾಳೆ ಪಾತ್ರೆಗಳೆಲ್ಲ ತೊಳೆದಿಟ್ಟು ಇಲ್ಲಿ ನೋಡಿ ಎಲ್ಲ ಮಾಡಿ ಅಡಿಗೆ ಎಲ್ಲ ಮಾಡಿ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಟ್ಟು ಬಂದಿದ್ದೀನಿ. ಇವಾಗ ಇದಿಷ್ಟೇ ಪಾತ್ರೆಗಳು. ನಾನಂತೂ ಕ್ಲೀನ್ ಮಾಡದ. ಅಯ್ಯೋ ಖುಷಿ ಹೇಳ್ಕೋತವಳೆ ಎಲ್ಲ ನೋಡಿ, ತುದಿಗಿಟ್ಟವಳೆ. ಅಯ್ಯೋ ತಗೊಳ್ಳೆ ಕಂದ, ಬೇಡವಾ ಬಿಡು ಮತ್ತೆ, ಬೇಡವಂತೆ. ಎಂತ ಆಯ್ತು ನಡಿ ಹೋಗೋಣ. ನಡಿ ಹೋಗೋಣ. ನಡಿ ಕಾಫಿ ಮಾಡ್ಕೋತೀನಿ. ಇರು ಒಂಚೂರು ಕಾಫಿ ಮಾಡ್ಕೋತೀನಿ. ಶಿಮಾ ಏನು ಕರ್ಕೊಂಡು ಹೋಯ್ತವಳೆ? ಏನಪ್ಪ ಏನು? ಅಲ್ಲಿ ಹೊರಗೆ ಹೋಗೋಣ ಅಂತ. ಹೊರಗೆ ಸುತ್ತಾಡ್ಕೊ ಬಂದಿದೀವಲ್ಲ. ನೋ ಅಲ್ಲ, ಸುತ್ತಾಡ್ಕೊ ಬಂದ್ವಲ್ಲ ಹೊರಗಡೆ. ಸಾಕು. ಡೈವರ್ಟ್ ಆಗ್ಬಿಟ್ಟು ಎಲಿಫೆಂಟ್ ಬರ್ತೈತೆ, ಇನ್ನು ಆ ಕಡೆ ಡೈವರ್ಟ್ ಆಗ್ಬಿಡ್ತಾಳೆ. ಆಟಾಡು ಮಗಳೇ. ಒಂದ್ಸರಿ ಇದೆಲ್ಲ ಕ್ಲೀನ್ ಮಾಡ್ಬಿಡ್ತೀನಿ ಫ್ರೆಂಡ್ಸ್. ಓಕೆ. ಇನ್ನು ರಕ್ಷಿತ್ ಆ ಕಡೆ ಬ್ಯುಸಿಯಾಗಿದ್ದ ಕಿಚನಲ್ಲಿ. ಈ ಕಡೆ ಅಮ್ಮ ವಿಡಿಯೋ ಕಾಲ್ ಮಾಡಿದ್ರು ಖುಷಿನ ತೋರಿಸೋ ನೋಡೋಕ್ಕೆ ಅಂತ. ಖುಷಿ ನೋಡಿ ಒಳ್ಳೆ ಈ ಹಾರ್ಮೋನಿಯಂ ಬರುತ್ತಲ್ಲ ಆ ಥರ ಇಟ್ಕೊಂಡು ಹೆಣ್ಮಕ್ಳಿಗೆ ಅದೇನೋ ಹೇಳ್ತಾರಲ್ಲ, ಈ ಲಿಪ್ಸ್ಟಿಕ್ಕು, ಈ ವೆನಿಟಿ ಬ್ಯಾಗು ಈ ಥರ ಎಲ್ಲ ಇಷ್ಟ ಆಗುತ್ತೆ ಅಂತ. ಹಾಗೆ ನನ್ನ ಮಗಳು ಆ ಬ್ಯಾಗ್ನ ಇಟ್ಕೊಂಡು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಕತ್ತಿಗೆಲ್ಲ ನೇತಾಕೊಂಡು ಆಟ ಆಡ್ತಾಯಿದ್ಲು. ನಂಗೆ ನಗು ಬರ್ತಿತ್ತು. ಇನ್ನು ನಮ್ಮ ಗಾನು ಅವಳನ್ನ ನೋಡಿ ನಗಾಡ್ತಾಯಿದ್ಲು, ತೋರಿಸಿ ಎತ್ತಮ್ಮ ಅಂತ ಹೇಳಿ. ಹಾಗೇ ತೋರಿಸ್ತಾಯಿದ್ದೆ. ನನಗಂತೂ ಅದೆಷ್ಟು ನಕ್ಕಿದ್ದೀನೋ. ನಾನು ಅದನ್ನು ವಾಯ್ಸ್ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಆ್ಯಕ್ಚುಲಿ. ಇಲ್ಲಾಂದರೆ ನನ್ನ ವಾಯ್ಸ್ ನಾನು ನಗ್ತಿರೋದು ನೋಡಿದ್ರೆ ನಿಮಗೂ ನಗು ಬರ್ತಾಯಿತ್ತೇನೋ, ಆ ಥರ ಅನ್ನಿಸ್ತಾ ಇತ್ತೇನೋ. ಸೊ ಹೀಗೆ ಅವಳಿಗೆ ಆಟ ಆಡ್ತಾ ನೋಡ್ಕೊಂಡು ಅಮ್ಮನ ಜೊತೆ ಹಾಗೆ ಮಾತಾಡಿದೆ. ಸೊ ಇನ್ನು ಮತ್ತೆ ಏನಂತಂದರೆ ಬೆಳಗ್ಗೆ ವ್ಲಾಗು ನಾನು ಕಂಟಿನ್ಯೂ ಮಾಡ್ತಾ ಇರೋದು. ಸೊ ನಾನು ಆ ಉದ್ದಿನೊಡೆ ಮಾಡಿದ್ನಲ್ವಾ, ಆ ಉದ್ದಿನೊಡೆ ಇಟ್ಟು ಸ್ವಲ್ಪ ಹಾಗೇ ಇತ್ತು. ಅದಕ್ಕೇನೆ ಇವಾಗ ಒಂದು ಸ್ವಲ್ಪ ಏನೋ ಎಣ್ಣೆಗೆ ಹಾಕಿ ಕೊಟ್ಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಬೆಳಗ್ಗೆನೇ ಇಡ್ಲಿ ತಂದರು ತಿಂಡಿಗೆ ಅಂತ, ಇನ್ನೇ ತಿಂಡಿ ಮಾಡೋದು ಅಂತ. ಅದಕ್ಕೋಸ್ಕರ ಅದಕ್ಕೆ ವಡೆ ಎಲ್ಲ ಏನು ತಂದಿರಲಿಲ್ಲ, ಯಾಕೆಂದರೆ ಮನೆಯಲ್ಲೇ ಉದ್ದಿನೊಡೆ ಇಟ್ಟಿತ್ತು. ಆದ್ದರಿಂದ ಇವಾಗ ನಾನೇ ಉದ್ದಿನೊಡೆ ಮಾಡ್ತಾ ಇದ್ದೀನಿ. ಕ್ರಿಸ್ಪಿಯಾಗಿ ಬಂದಿದೆ.
ಖುಷಿ ಮ್ಯಾಗ ಒಂದು ಕೈಯಲ್ಲಿ ಕೊಟ್ಟಿದ್ದೀನಿ, ತಿಂತಾವಳೆ ಸುಮ್ಮನೆ ಕುರಿಕೊ ಅದೇನು ಕರ 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 ಅನ್ಕೊಂಡು ಪರ ಎರಡಲ್ಲಲ್ಲಿ ಅಲ್ಲಿ ನೋಡಿ ತಿಂತೈತೆ. ಅದಕ್ಕೆ ಸೋಮ್ ತಿಂಡಿ ತಿಂದಿದ್ದಾರೆ, ಆದ್ರೂ ಒಡೆ ಮಾತ್ರ ಬೇಕು ಅಂದ್ರು, ಒಂದು ಒಡೆ ತಿಂತೀನಿ ಅಂದ್ರು. ಅದಕ್ಕೋಸ್ಕರ ರಕ್ಷಿತು ಫಸ್ಟಿಗೆ ಇಡ್ಲಿ ತಂದ ಅಮ್ಮ ಒಡೆ ತಂದವ್ರ ಅಂದ, ಇಲ್ಲ ಕಣಪ್ಪ ಅಂದೆ. ಅದಕ್ಕೆ ಸರಿ ಅಂದ್ಬಿಟ್ಟು ಹೆಂಗೋ ಹಿಟ್ಟು ಇದೆಯಲ್ಲ ಮನೇಲೆ ಹಾಕ್ಬಿಡೋಣ ಅಂತ. ನೆನ್ನೆ ಲಾಸ್ಟ್ ಬ್ಲಾಗ್ ತೋರಿಸಿದೆ, ಅದು ಹಿಟ್ಟು ಏನು ಒಡೆ ಹಿಟ್ಟದು ಅಂಟ್ಕೊಂತ ಇತ್ತು. ಇವತ್ ನೋಡಿದ್ರೆ ಚೆನ್ನಾಗಿ ಬರ್ತೈತೆ ನೋಡಿ, ಬೇಕು ಅಂತ ಮಾಡಕ್ ಹೋದಾಗ ಅಂಟ್ಕೊಂತ ಇತ್ತು. ಇವಾಗ ನೋಡ್ರೆ ಎಷ್ಟು ಚೆನ್ನಾಗಿ ಬಂದೈತಿ. ಓಕೆ, ತಿಂಡಿ ತಿನ್ಕೊಂಡ್ಬಿಡ್ತೀವಿ. ಇಡ್ಲಿ ಜೊತೆಗೆ ಉದ್ದಿನೊಡೆ, ಆಲ್ ಟೈಮ್ ಫೇವ್ರೆಟ್ ಉದ್ದಿನೊಡೆ, ಚಟ್ನಿ ಸಾಂಬಾರ್ ಎರಡೂ ಇದೆ ಇವತ್ತು. ಎರಡರ ಜೊತೆಗೂ ತಿನ್ನೋದು. ಓಕೆ, ತಿಂಡಿ ತಿನ್ಕೊಂಡ್ಬಿಡ್ತೀವಿ, ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಇನ್ನು ಇವತ್ತು ಮಧ್ಯಾಹ್ನದ ಅಡುಗೆಗೆ ಸ್ವಲ್ಪ ಬಿಸಿಬೇಳೆ ಭಾತ್ ಸಾಂಬಾರು ಮಾಡೋಣ, ಬಿಸಿಬೇಳೆ ಭಾತ್ ಮಾಡೋಣ, ಸಾಂಬಾರು ಮಾಡೋಣ, ಬಿಸಿಬೇಳೆ ಭಾತ್ ಮಾಡೋಣ ಅಂತ ಯೋಚನೆ ಮಾಡಿ ಇಲ್ಲ ಬಿಸಿಬೇಳೆ ಭಾತ್ ಮಾಡೋಣ ತುಂಬ ದಿನ ಆಗೋಯ್ತು ಅಂತ ಅಂದ್ಕೊಂಡು ಮಾಡಿದೆ. ನಾನು ಏನು ಎಡವಟ್ಟು ಮಾಡಿದೆ ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಎಲ್ಲ ಒಟ್ಟಿಗೆ ಏನು ಮಾಡ್ತಾಯಿದ್ದೀನಿ, ಬೇಳೆ, ಅಕ್ಕಿ, ತರಕಾರಿ ಎಲ್ಲನೂ ಒಟ್ಟಿಗೆ ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ಯೂಶ್ವಲಿ ನಾನು ಈ ಥರ ಮಾಡೋದೇ ಇಲ್ಲ. ನಾನು ತರಕಾರಿ ಬೇಳೆ ಸಪ್ರೇಟಾಗಿ ಬೇಯಿಸ್ಕೊತೀನಿ, ಅನ್ನ ಸಪ್ರೇಟ್ ಮಾಡ್ಕೊತೀನಿ. ಇಲ್ಲ ಅಂತಂದರೆ ಅಕ್ಕಿ ಬೇಳೆನ ಒಂದು ವಿಷಲ್ ಹಾಕ್ಸ್ಕೊಂಡು ಬೇಯಿಸ್ಕೊತೀನಿ. ತರಕಾರಿ ಮಾಮೂಲಿ ಕುಕ್ಕರ್ಗೆ ಹಾಕೋಕ್ಕೆ ಹೋಗೋದಿಲ್ಲ, ವಿಷಲು ನಾರ್ಮಲಾಗಿ ಬೇಯಿಸ್ಕೊತೀನಿ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಎಲ್ಲ ಒಟ್ಟಿಗೆ ಹಾಕಿ, ಅಂದರೆ ತರಕಾರಿ, ಬೇಳೆ, ಅಕ್ಕಿ ಮತ್ತು ಟೊಮೊಟೊ, ಈರುಳ್ಳಿ ಇದೆಲ್ಲನೂ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಬೇಯಲಿಕ್ಕಿಟ್ಟೆ. ಇನ್ನು ಈ ಕಡೆ ಈರುಳ್ಳಿ ಹೂವು ಬರುತ್ತಲ್ಲ, ಅದು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ಇದೆಲ್ಲ ರೆಡಿ ಮಾಡಿಕೊಂಡೆ ಫ್ರೆಂಡ್ಸ್. ವಿಷಲ್ ತಣ್ಣಗಾಯಿತು. ವಿಷಲ್ ತಣ್ಣಗಾದ್ಮೇಲೆ ಏನಾಗಿದೆ ಅಂದರೆ, ನಾನು ಹಾಕಿದ್ದೇ 1 ಲೋಟ ಅಕ್ಕಿ, ಅದು ಇಷ್ಟೊಂದಾಗಿತ್ತು. ಸರಿ ಇರಲಿ ಬಿಡು ಅಂದ್ಬಿಟ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಯಾಕಂದರೆ ಬಿಸಿಬೇಳೆ ಭಾತು ಸ್ವಲ್ಪ ತೆಳುಗಿರ್ಬೇಕಲ್ವ, ಸರಿ ಅಂದ್ಬಿಟ್ಟು ಸ್ವಲ್ಪ ಒಗ್ಗರಣೆ ಮಾಡ್ತಾಯಿದ್ದೀನಿ. ಜೀರಿಗೆ, ಸಾಸಿವೆ, ಆಮೇಲೆ ಈ ಈರುಳ್ಳಿ ಹೂವು, ಬೆಳ್ಳುಳ್ಳಿ ಏನು ಜಜ್ಜಿಟ್ಕೊಂಡಿದ್ದೆ ಕಟ್ ಮಾಡಿ ಅದನ್ನು ಹಾಕಿ, ಟೊಮೊಟೊನೂ ಹಾಕ್ಬಿಟ್ಟು, ಆಮೇಲೆ ಬಿಸಿಬೇಳೆ ಭಾತ್ ಪೌಡರು. ಸೊ ನಾನು ಬಿಸಿಬೇಳೆ ಭಾತ್ ಪೌಡರ್ ಮಾಡ್ಕೊತೀನಿ ಕೆಲವೊಂದು ಟೈಮು. ಇಲ್ಲ ಅಂತಂದರೆ MTR ಬಿಸಿಬೇಳೆ ಭಾತ್ ಪೌಡರ್ನೇ ನಾನು ಯೂಸ್ ಮಾಡೋದು ಜಾಸ್ತಿ. ಬಿಸಿಬೇಳೆ ಭಾತ್ ಅಂತ ಬಂದಾಗ ಇದನ್ನು ಯೂಸ್ ಮಾಡ್ತೀನಿ ನಾನು. ಸೊ ಅದಕ್ಕೆ ನೀರು ಹಾಕ್ಬಿಟ್ಟು, ಸರಿ ಇದನ್ನು ಏನು ಟೊಮೊಟೊನೂ ಕೂಡ ಇದಕ್ಕೊಂದು ಸ್ವಲ್ಪ ಹಾಕಿದ್ದೀನಿ, ಅಲ್ಲಿ ಅನ್ನಕ್ಕೂ ಹಾಕಿದ್ದೆ ಮತ್ತು ಇದಕ್ಕೂ ಹಾಕಿದ್ದೀನಿ. ಸೊ ಇದನ್ನು ಅದಕ್ಕೆ ಮಿಕ್ಸ್ ಮಾಡಿದೆ ಅಷ್ಟೇ. ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ಹೇಗೆ ಅಂದರೆ, ಈ ಬಕ್ಕ 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 ಅಂತ ಮೇಲ್ಗಡೆ ಉಬ್ತಾನೇ ಇದೆ. ಅಂದರೆ ಈ ದೋಸೆ ಇಡೀ ಉಬ್ಬಲ್ವಾ, ಹಂಗೆ ಉಬ್ತಾನೇ ಇದೆ. ಸರಿ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ, ನೈಟಿಗೆ ಬೇಕಿದ್ರೆ 2 ಟೈಮಿಗೆ ಅನ್ನೋ ಥರನೇ ಮಾಡಿದ್ದು. ಸದ್ಯಕ್ಕೆ ಏನೋ ಒಂಚೂರು ಚೆನ್ನಾಗಿದ್ರೆ ಸರಿ ಅಂದ್ಬಿಟ್ಟು ನಾನು ಏನು ಮಾಡಿದ್ದು, 2 ಅಷ್ಟೂ ಒಟ್ಟಿಗೆ ನಾನು ಬೇಯಲಿಕ್ಕೆ ಇಡಬಾರ್ದಾಗಿತ್ತು, ಸಪ್ರೇಟ್ ಮಾಡಿದರೆ. ಆದರೆ ತರಕಾರಿ ಸಿಗ್ತಾ ಇರಲಿಲ್ಲ ಬಾಯಿಗೆ. ಟೇಸ್ಟ್ ಚೆನ್ನಾಗಿತ್ತು, ಆದರೆ ತರಕಾರಿ ಸಿಗ್ತಾ ಇರಲಿಲ್ಲ. ಇರಲಿ ಪರವಾಗಿಲ್ಲ ಬಿಡು ಅಂದ್ಕೊಂಡು ನನ್ನ ಟೈಮ್ ಹಿಂಗಾಗುತ್ತೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಮಾಡಿ ತಿಂದ್ವಿ. ಇನ್ನು ಸಂಜೆ ಮತ್ತೆ ಪೂಜೆ ಮಾಡ್ತಾಯಿದ್ದೀನಿ. ಸೊ ಪೂಜೆ ಮಾಡಿಬಿಟ್ಟು ಇವತ್ತು ಹೊರಗಡೆ ಹೋಗೋಣ ಅನ್ನೋ ಪ್ಲ್ಯಾನು. ಅಂದರೆ ಎಲ್ಲೂ ಹೋಗಿಲ್ಲ, ಅಂದರೆ ಶಾಪಿಂಗ್ ಅಂತ ಎಲ್ಲೂ ಹೋಗೇ ಇಲ್ಲ ನಾವು. ಅದಕ್ಕೋಸ್ಕರ ಸೊ ಎಲ್ಲರೂ ಇವತ್ತು ಒಬ್ರೊಬ್ರು ಒಂದೊಂದು ಕೆಲಸ ಮಾಡಿಕೊಟ್ರು. ನಾನು ಹೋಗಿ ಸ್ನಾನ ಮುಗಿಸ್ಕೊಂಡು ಬರೋಷ್ಟಕ್ಕೆ ದೇವ್ರ ಮನೆ ಹೂವು ಎಲ್ಲ ತೆಗೆದು ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದರು. ಆಮೇಲೆ ರಕ್ಷಿತ್ ಇವತ್ತು ಹೊಸ್ಲಿಗೆ ದೀಪ ಹಚ್ಚಿ ಹೊಸ್ಲಿಗೆ ಹೂವು ಎಲ್ಲ ಮುಡಿಸಿ ಅವನಲ್ಲಿ ಇದು ಮಾಡ್ದೆ. ಹೊರಗಡೆ ಹೋಗ್ತಾ ಇದ್ವಲ್ಲ, ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ನಾನು ಹೇಳಿದೆ ಕತ್ಲೆ ಆಯಿತು ಅಂದರೆ ನಾನು ಬರೋಲ್ಲ, ಇಲ್ಲ ಅಂತಂದರೆ ಒಂದು ಸ್ವಲ್ಪ ಬೇಗನೆ ಆದರೆ ಬರ್ತೀನಿ, ನಾನು ಬೆಳಕಿದ್ದಂಗೆ ಆದರೆ ಬರ್ತೀನಿ ಅಂತ ಹೇಳಿದ್ದೆ. ಸೊ ಆದ್ದರಿಂದ ಎಲ್ಲರೂ ಒಬ್ರೊಬ್ರು ಒಂದು ಕೆಲಸ ಮಾಡಿಕೊಡ್ತಾಯಿದ್ರೆ ಎಲ್ಲಿಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಇಲ್ಲ. ಸೊ ಒಟ್ಟಿನಲ್ಲಿ ಹೊರಗಡೆ ಹೋಗ್ತೀವಿ. ಇವಾಗ ನನ್ನ ಮಗಳನ್ನ ಕರಿತಾಯಿದ್ದೀನಿ, ಬಾ ಮಗಳೇ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಕರಿತಾಯಿದ್ದೀನಿ. ಅವಳಿಗೆ ಯಾಕಂದರೆ ಕಡ್ಡಿ ಬೆಳಗ್ಬೇಕಾದ್ರೆ ಅವಳಿಗೆ ಖುಷಿ, ಒಟ್ಟಿನಲ್ಲಿ ಅವಳಿಗೆ ಕಡ್ಡಿ ಬೆಳಗಿಸ್ಬೇಕಲ್ವಾ. ಅದಕ್ಕೆ ಪೂಜೆ ಮಾಡಿದಾಯಿತು. ಇವಾಗ ಹೊರಗಡೆ ಹೋಗೋಣ ಅಂತ. ಹೊರಗಡೆ ಯಾಕಪ್ಪ ಅಂತಂದರೆ, ಇನ್ನೇನು ಇವಾಗ ಇಯರ್ ಎಂಡ್ ಅಲ್ವಾ, ಸೊ ಆದ್ದರಿಂದ ಹೊರಗಡೆ ಯಾವುದೇ ಶಾಪಿಂಗ್ಗೆ ಅಂತ ಹೋಗ್ತಾ ಇರೋದು. ಸೊ ಇವಾಗ ಯಾವುದೇ ಶಾಪ್ಗಳಲ್ಲೂ ಒಂದು ಸ್ವಲ್ಪ ಆಫರು ಅದು ಇದು ಅಂತೆಲ್ಲ ಇಯರ್ ಎಂಡ್ ಅಂದ್ಬಿಟ್ಟು ಹಾಕಿರ್ತಾರೆ. ಲಾಸ್ಟ್ ಟೈಮ್ ನಾನು ಹೋದಾಗ ಒಂದಷ್ಟು ಡ್ರೆಸ್ಸಸ್ ತೊಗೊಂಡಿದ್ದೆ ಖುಷಿಗೆ ಅಂತೇಳಿ. ಸೊ ಅಲ್ಲೇ ಆರನ್ ಮಾಡ್ತವ್ರೆ. ಸೊ ಮಗಳು ಕರ್ಕೊಂಡು ಹೋದ್ರು, ನಾನು ಪೂಜೆ ಮಾಡಿದ ಆಯಿತು. ಇವಾಗ ಹೊರಗಡೆ ಹೋಗೋಣ ಅಂತ 4 ಜನನೂ ಅಷ್ಟೇ, 4 ಜನನೂ ಫ್ರೆಶ್ ಅಪ್ ಆಗಿ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಇವಾಗ ಹೊರಡ್ತಾ ಇರೋದು. ಸೊ
ಬನ್ನಿ ಹೊರಡೋಣ. ಎಲ್ಲಿಗೆ ಅನ್ನೋದು ಇನ್ನೂ ಐಡಿಯಾ ಮಾಡಿಲ್ಲ. ಸುಮ್ಮನೆ ಒಟ್ಟಲ್ಲಿ ಅಂದ್ಕೊಂಡ್ವಿ ಅಷ್ಟು ಹೋಗೋಣ ಹೊರಗಡೆ ಅಂತ ಹೇಳಿ. ಆದರೆ ಎಲ್ಲಿಗೆ ಅನ್ನೋದು ಐಡಿಯಾ ಇರಲಿಲ್ಲ. ಸೊ ಬನ್ನಿ ಹೊರಡೋಣ. ಶಾಪಿಂಗ್ ಏನೇನು ಮಾಡ್ಕೊಂಬರ್ತೀವಿ ಏನು ಎತ್ತ ಅನ್ನೋದನ್ನ ತೋರಿಸ್ತೀನಿ. ಓಕೆನಾ? ನಾವು ಮನೆಯಿಂದ ಕಾರ್ ಹತ್ರ ಕೆಳಗೆ ಬರೋಷ್ಟರಲ್ಲಿ ಖುಷಿಮಾನ ಸೋಮು ಅಲ್ಲಿ ಮುಂದೆಗಡೆ ಕೂರಿಸಿದ್ರು. ಸರಿ, ಅವಳು ಆರಾಮಾಗಿ ಅಪ್ಪ ಮಗಳು ಮುಂದೆ ಕೂತ್ಕೊಳ್ಳಿ, ನಾವು ಅಮ್ಮ ಮಗ ಹಿಂದೆ ಆರಾಮಾಗಿ ಸೀಟಲ್ಲಿ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ವಿ. ಚಂದ್ರ ಪಳ ಅಂತ ಹೊಳಿತಾಯಿತ್ತು. ನಾನು ಹಾಗೆ ಒಂದು ಕ್ಯಾಮ್ರಾ ಎತ್ಕೊಂಡೆ ಒಂದು ಕ್ಯಾಪ್ಚರ್ ಮಾಡೋಣ ಅಂತ. ಆದರೆ ಕತ್ಲೆ ಆಗ್ತಾ ಬಂದಿತ್ತಲ್ಲ, ಈ ಲೈಟ್ ಬೆಳಕಿಗೂ ಅದಕ್ಕೂ ಒಂದೇ ಥರ ಕಾಣಿಸ್ತಾಯಿತ್ತು. ಸರಿ ಅಂತ ಸುಮ್ಮನೆ ಆದೆ. ಇವಾಗ ಅನ್ಲಿಮಿಟೆಡ್ಗೆ ಬಂದಿದ್ವಿ ಬೆಲ್ ರೋಡಲ್ಲಿ. ಇಲ್ಲೆಲ್ಲ ಲೈನಕ್ಕೂ ಇದ್ದಾವೆ ಶಾಪಿಂಗ್ ಮಾಡೋಕ್ಕೆ. ನಡಿ ಹೋಗೋಣ ಬಾ, ನಡಿ. ಇನ್ನು ಈಗ ವರ್ಷದಲ್ಲಿ ಕರೆಕ್ಟಾಗಿ ಆಫರ್ ಇತ್ತು ಅಂತ ಬಂದಿದ್ದಕ್ಕೆ ಇವತ್ತು ಅನ್ಲಿಮಿಟೆಡಾಗಿ ಬಂದಿದ್ದೀನಿ ನಾನು. ಸೊ ಆಫರ್ ಇವತ್ತು ಕೂಡ 50% ಆಫ್ ಅಂತ ಇತ್ತು. ಲಾಸ್ಟ್ ಟೈಮು ಇಲ್ಲೇ ಗ್ರೌಂಡ್ ಫ್ಲೋರಲ್ಲೇ ಕಿಡ್ಸ್ ವೇರ್ ಬಟ್ಟೆಗಳನ್ನೆಲ್ಲ ಇಟ್ಟಿದ್ರು. ಈ ವರ್ಷ ಇಲ್ಲ, ಎಷ್ಟು ಸೆಕೆಂಡ್ ಫ್ಲೋರಲ್ಲ ಥರ್ಡ್ ಫ್ಲೋರಲ್ಲ ಅಲ್ಲಿ ಇಟ್ಟಿದ್ರು. ಸರಿ ಅಂದ್ಬಿಟ್ಟು ಅಲ್ಲಿ ಏನಾಯಿತು, ಹೋಗಿದ ತಕ್ಷಣವೇ ಈ ರೂಮ್ ಫ್ರೆಶ್ನರು ಏನೋ ಹಾಕ್ಬಿಟ್ಟಿದ್ರು. ಒಂಥರ ಘಾಟ್ ಥರ ಆಗ್ಬಿಡ್ತು. ನಮಗೆ ಮೈಗ್ರೇನ್ ಇರೋದಕ್ಕೆ ನನಗೆ ತುಂಬ ಹೆಡ್ಡೇಕ್ ಶುರು ಆಗೋಯ್ತು ಅಲ್ಲೇ. ಏನು ಬೇಡ, ನಾನು ಬಿಟ್ಟರೆ ಸಾಕು ಮನೆಗೆ ಹೋಗ್ಬಿಡೋಣ ಅನ್ನೋ ಥರ ಇತ್ತು. ಆಮೇಲೆ ಸರಿ ಅಂದ್ಬಿಟ್ಟು ಒಂದಷ್ಟು ಬಟ್ಟೆಗಳನ್ನ ತೊಗೊಂಡ್ವಿ. ಅಂದರೆ ನೀವು 6000 ರುಪೀಸ್ ಏನಾದರೂ ಪರ್ಚೇಸ್ ಮಾಡಿದ್ರೆ ಅಂದರೆ 3000 ರುಪೀಸ್ ಪೇ ಮಾಡಬೇಕಾಗತ್ತೆ. ಅಂದರೆ 3000 ರುಪೀಸ್ ನೀವು ತೊಗೊಂಡ್ರೆ 3000 ರುಪೀಸ್ ಫ್ರೀ ಅನ್ನೋ ಥರ 50% ಆಫ್ ಅಂತ ನೋಡಿ ತೊಗೊಂಡು ಇವಾಗ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಈ ಬಿಲ್ಲಿಂಗ್ ಕೌಂಟ್ರಲ್ಲಿ ಸ್ವಲ್ಪ ಅಂದರೆ ತಲೆನೋವಾಗೋಯ್ತು ಸ್ವಲ್ಪ. ಅದು ಯಾವುದೋ ಬಾರ್ಕೋಡೆಲ್ಲ ರಾಂಗ್ ಆಗಿತ್ತು, ಅದು ಇದು ಅಂತೆಲ್ಲ ಸಿಕ್ಕಾಪಟ್ಟೆ ಸತಾಯಿಸ್ಬಿಟ್ರು. ಅಲ್ಲೊಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಆದ್ದರಿಂದ ನನಗೆ ಇನ್ನೂ ಜಾಸ್ತಿ ಹೆಡ್ಡೇಕ್ ಆಗೋಯಿತು. ಮನೆಗೆ ಹೋದರೆ ಸಾಕಪ್ಪ. ಆಮೇಲೆ ಲಾಸ್ಟಿನ ಹೇಳ್ತಾ ಇದ್ದೆ, ಇಲ್ಲ ಹಾಕಿಟ್ಟಿರಿ ನೋಡೋಣ ನಾಳೆ ಬಂದು ಇಸ್ಕೊಂಡು ಹೋಗ್ತೀನಿ ಬೇಕಿರಿ ಅಂತ ಹೇಳ್ತಾ ಇದ್ದೆ ನಾನು. ಸರಿ ಕಾರಲ್ಲಿ ಕೂತ್ಕೊಂಡು ಅವರೇನೂ ತೊಗೊಳಲ್ಲ, ನನಗೆ ಬೇಡ ಅಂತ ಅವರು. ಇಲ್ಲ ತೊಗೊಳ್ಳಿ ಚೆನ್ನಾಗಿದೆ ಶರ್ಟ್ಗಳೆಲ್ಲ ಅಂತ. ನಾನು ತೊಗೊಳ್ಳೋಣ ಅಂತ ಹೋಗಿದ್ದು, ನನಗೆ ಅಲ್ಲಿ ಯಾವುದೂ ಸಿಗಲಿಲ್ಲ. ಆ್ಯಂಡ್ ಸೋಮು ಏನು ತೊಗೊಳ್ಳಲ್ಲ ಅಂತಿದ್ರು. ಲಾಸ್ಟಿಗೆ ಅಷ್ಟು ತೊಗೊಂಡು ಅವು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನು ತೊಗೊಂಡ್ವಿ, ಖುಷಿ ಏನು ತೊಗೊಂಡ್ವಿ, ಏನಾಯಿತು ಎತ್ತಾ ನನ್ನ ಹೇಳ್ತೀನಿ. ಸರಿ ಅಂದ್ಬಿಟ್ಟು ಇವಾಗ ಮನೆ ಕಡೆಗೆ ಹೊರಡ್ತಾ ಇದ್ವಿ. ಹಾಗೇನೇ ಆನ್ ದ ವೇ ಇಡ್ಲಿ ಇದೆ ಚೆನ್ನಾಗಿದೆ ಅಂತ ಹೇಳಿದ್ರು ಸೋಮ್. ಅದರಿಂದ ಒಂದು ಸ್ವಲ್ಪ ಬಿಸಿ ಬಿಸಿ ಇಡ್ಲಿ ತಿನ್ನೋಣ ಅಂತ ತಿಂದ್ವಿ. ಖುಷಿಗೂ ತಿನ್ಸೋಣ ಹಾಗೇನೆ ಅಂತ. ಇನ್ನು ಈ ಅಗರ್ವಾಲ್ ಭವನಲ್ಲಿ ರಕ್ಷಿತ್ ಕೇಕ್ ಬೇಕಂತ ಇದ್ದ, ನನಗೂ ಕೇಕ್ ತಿನ್ಬೇಕು ಅನಿಸ್ತಾಯಿತ್ತು. ಸರಿ ಅಗರ್ವಾಲ್ ಭವನ್ ಬಂದ್ವಿ ಮತ್ತಿಕೆರೆಯಲ್ಲಿ. ಅಲ್ಲಿ ಬಂದ ತಕ್ಷಣ ಫಸ್ಟಿಗೆ ಕೈ ಹಾಕಿದೆ ಕೇಕ್ ಬೇಕು ಅಂತ. ರಕ್ಷಿತ್ ಒಂದು ಚಾಕ್ಲೇಟ್ ಕೇಕ್ ತೊಗೊಂಡ, ಮಾಮೂಲಿ ಪ್ಲಮ್ ಕೇಕ್ ಚಾಕ್ಲೇಟ್ ಕೇಕ್ ಬರ್ತಲ್ಲ ಅದು. ನಾನು ಒಂದು ತೊಗೊಂಡಾದ್ಮೇಲೆ ಇನ್ನು ಅಗರ್ವಾಲ್ ಭವನ್ ಬಂದಮೇಲೆ ಕೇಳಬೇಕಾ, ನಾವಂತೂ ಮಿಕ್ಸ್ಚರ್ ಅಂತೆ, ರಸ್ಮಲೈ ಅಂತೆ, ರಸಗುಲ್ಲ ಅಂತೆ, ಕ್ಯಾರೆಟ್ ಹಲ್ವಾ ಅಂತೆ, ಅದು ಇದು ಆಶಾ ಸ್ವೀಟ್ಸು ಮತ್ತು ಅಗರ್ವಾಲ್ ಭವನು ಇವೆರಡರಲ್ಲೇ ನಾವು ಈ ರೀತಿ ತೊಗೊಳ್ಳೋದು. ಸೊ ಒಂದಷ್ಟು ಐಟಮ್ಸ್ಗಳನ್ನ ಇಲ್ಲಿ ತೊಗೊಂಡ್ವಿ ತಿನ್ನೋಕ್ಕೆ ಅಂತಲೇ. ರಕ್ಷಿತ್ ಒಂದಷ್ಟು ಸ್ವೀಟ್ಸ್ ಬೇಕು ಅಂತ ಹೇಳ್ತಾ ಇದ್ದ. ಆಮೇಲೆ ಗೊತ್ತಿಲ್ಲ ಅವನು ಹಾಗೆ ಮನಸ್ಸು ಚೇಂಜ್ ಮಾಡಿಕೊಂಡು, ಇಲ್ಲಮ್ಮ ನನಗೆ ಪೇಸ್ಟ್ರಿ ಬೇಕು ಅಂತ ಹೇಳ್ತಾ ಇದ್ದ. ಸೊ ಓಕೆ ಅಂದ್ಬಿಟ್ಟು ಪೇಸ್ಟ್ರಿ ಕೇಕೆಲ್ಲ ಪೈನಾಪಲ್ ಕೇಕು ಮತ್ತು ಬಟರ್ ಸ್ಕಾಚ್ ಕೇಕ್ ಒಂದೊಂದು ಪೀಸ್ ಬರುತ್ತಲ್ವ. ಸೊ ಆ ಥರ ಒಂದೊಂದು ಪೀಸ್ ತಿಂದರೆ ಸಾಕು ನಮಗೆ ಸಮಾಧಾನ ಅನ್ನೋ ಥರ ಅನಿಸುತ್ತೆ. ತೊಗೊಂಡ್ವಿ. ಇನ್ನು ಈ ಕಡೆ ಸೋಮ್ಗೆ ಇದು ಅದೇ ರಬ್ಡಿ ಮತ್ತು ಸೋಮ್ಗೆ ಅಂತ ತೊಗೋತಾ ಇರೋದು ಇದನ್ನು, ಒಂದು ರಸ್ಮಲೈ, ಒಂದು ರಬ್ಡಿ, ಕ್ಯಾರೆಟ್ ಹಲ್ವಾ. ಸೊ ಇವತ್ತಾದರೆ ತಿಂತಾರೆ, ಇಲ್ಲಾಂದರೆ ನೆಕ್ಸ್ಟ್ ಡೇ ಫ್ರಿಡ್ಜಲ್ಲಿ ಇಟ್ಟಿದ್ರೆ ನೆಕ್ಸ್ಟ್ ಡೇ ಬಂದು ಸೋಮ ಆಫೀಸಿಂದ ಬಂದಿದ್ದ ತಕ್ಷಣವೇ ಅದನ್ನು ತೊಗೊಂಡು ತಿಂತಾರೆ. ಅವ್ರಿಗೆ ತುಂಬ ಇಷ್ಟ ಇದು. ಸೊ ಆದ್ದರಿಂದ ಇಲ್ಲಿ ಬಂದಾಗೆಲ್ಲ ನಾನು ಏನೇ ಮಿಸ್ ಮಾಡಿದ್ರು ಅವ್ರು ನನಗೆ ಅಂತ ಏನು ತೊಗೊಂಬರೋದು ಮರಿತಾರೋ ಇಲ್ವೋ ಗೊತ್ತಿಲ್ಲ. ನಾನಂತೂ ಇಲ್ಲಿಗೆ ಬಂದಾಗ ಅವ್ರಿಗೆ ಅಂತ ಇದು ತೊಗೊಂಡು ಹೋಗ್ತೀನಿ. ಇವಾಗ ಬಂದವರೆ ಒಂದಷ್ಟು ಅಲ್ಲಿ ಏನೋ ಮಿಕ್ಸ್ಚರ್ ಅಂತೆ ಅದಂತೆ ಇದಂತೆ ಅಂತೆಲ್ಲ ತಗೊಂಡ್ರು. ಸೋಮ್ಗೆ ಎಮರ್ಜೆನ್ಸಿ ಅಂತಂದ್ರೆ ಲಂಚ್ ಬಾಕ್ಸ್ ಕಟ್ಟಾಗ ಒಂದಷ್ಟು ಮಿಕ್ಸರ್ ಏನಿಲ್ಲ, ಜಸ್ಟ್ ಒಂದು ಈ ತರದ್ದು ಒಂದು ಪ್ಯಾಕೆಟ್ ಹಾಕ್ಬಿಟ್ರೆ ರೈಸ್ ಸಾಂಬಾರ್ ಹಾಕ್ತಾಗ ಆ ಥರ ಇಲ್ಲ ಪುಲಾವ್ ಹಾಕ್ತಾಗ ಈ ಥರ ತಿನ್ಕೊಂತಾರೆ. ಜೊತೆಗೆ ಬಾಸುಂಡಿ, ಒಂದು ಕೇಕ್ ಬೇಕಾಗಿತ್ತು. ಅಗರ್ವಾಲಲ್ಲಿ ಏನಂತಂದ್ರೆ ವಿತೌಟ್ ಎಗ್ ಮಾಡೋದು, ಆದ್ರಿಂದ ಕೇಕ್ ತಗೊಂಡ್ವಿ, ಒಂದು ಪೇಸ್ಟ್ರಿ. ಆಮೇಲೆ ರಕ್ಷಿತದ ಯಾವ್ದೋ ತಗೊಂಡಪ್ಪ ಹಂಗೆ. ಆಮೇಲೆ ನಮ್ಮ ಫೇವ್ರೆಟ್
ಇದು ಏನಂತಾರೆ ಇದಕ್ಕೆ ಪಾಪಡಿ ಖುಷಿಗೂ ಇಷ್ಟ ಆಗುತ್ತೆ. ಇದು ಮೆತ್ತಗೆ ಬರುತ್ತಲ್ಲ ಪಾಪಡಿ, ಅದರಿಂದ ಇದನ್ನು ತಗೊಂಡ್ವಿ. ಸೊ ಬಾಕ್ಸ್ ಬೇರೆ ಸಪ್ರೇಟ್ ಆಗಿ ಬಂದಿದೆ. 2 ಬಾಕ್ಸು 2 ತಗೊಂಡ್ವಿ ನಾವು. ಇಲ್ಲಿ 2 ಬೇಗ ಆಗುತ್ತೆ ಅಂತ ಇಲ್ಲಿ ತಿಂತಾಳಲ್ಲ ಖುಷಿ ಇಂದ್ರಾಕ್ಷಿ, ನಾವೆಲ್ಲರೂ ಎಲ್ರಿಗೂ ಇಷ್ಟ ಅದು. ಅದಕ್ಕೋಸ್ಕರ ಇನ್ನು ಬಟ್ಟೆಗಳೆಲ್ಲ ತಗೊಬಂದ್ವಿ. ಅದಷ್ಟು ಬಟ್ಟೆ ಆಯ್ತು. ಎಷ್ಟಾಯ್ತು? 4000 ಆಯ್ತು ಬಟ್ಟೆಗಳು. 7,000 ಆಯ್ತು ಟೋಟಲ್. ಅದು ಆಫರ್ ಆಗಿ 6,000 ತಗೊಂಡ್ರೆ 3,000 ಆಗುತ್ತೆ. ಅಲ್ಲೇ ಲೇಟ್ ಆಗಿತ್ತು ಅಂತಲ್ಲ, ತಲೆನೋವು. 4,200 ಅಲ್ಲ, 600, 4,600 ಏನೋ ಆಯ್ತು. ಸೊ ಖುಷಿಗೆ ಒಂದಷ್ಟು ಬಟ್ಟೆಗಳನ್ನ ತಗೊಂಡೆ, ಚೆನ್ನಾಗಿದ್ದಾವೆ. ಸ್ವಲ್ಪ ದೊಡ್ಡ ಸೈಜ್. ಇನ್ನ ರಕ್ಷಿತ್ ಅವರು ಸೋಮ್ ಮತ್ತೆ ಇವ್ರಗಳ ಬಟ್ಟೆ ತಗೊಂಡ್ರೆ ಸೋಮ್ ಬಟ್ಟೆ ತಗೋಬೇಕಂತ ಇದ್ದು, ನಾನೇನು ತಗೊಳ್ಳಿಲ್ಲ. ಸೋಮ್ ತಗೋತೀನಿ ತಗೊಂಡು ಅವ್ರಿಗೆ ತಗೊಳ್ಳದಲ್ಲೇ ಬಂದ್ರು. ರಕ್ಷಿತ್ ತಗೊಂಡ ಒಂದಷ್ಟು ಬಟ್ಟೆಗಳನ್ನ ತಗೊಂಡ. 2 ಶರ್ಟ್ 3 ಶರ್ಟ್ 1 ಪ್ಯಾಂಟ್. 3 ಶರ್ಟ್ 1 ಪ್ಯಾಂಟ್. ಸೋಮ್ 2 ಶರ್ಟ್ ಬೇಡ ಅಂತ ಹೊಟ್ಟೋಗಿದ್ರು. ಆಮೇಲೆ ಚೆನ್ನಾಗಿತ್ತು. ಇವನಿಗೆ ತಗೊಳಕ್ ಹೋದಾಗ ಆಮೇಲೆ ಅದು ನಂದು ಡಬಲ್ ಎಕ್ಸೆಲ್ ಆಗೋಗಿತ್ತು. ಅದು ನಮ್ಮಮ್ಮ ತುಂಬಾ ಇಷ್ಟಪಟ್ಟು ತಂದ್ರು, ಬಟ್ ಡಬಲ್ ಎಕ್ಸೆಲ್ ಆಗೋಗಿತ್ತು, ಡಬಲ್ ಎಕ್ಸೆಲ್ ಆಗೋಗಿತ್ತು ಶರ್ಟ್ಗಳು. ಸೊ ಆದ್ರಿಂದ ಆಯ್ತು. ಖುಷಿಗಂತೂ ಒಂದಷ್ಟು ನನಗೆ ಅದರಲ್ಲಿ ತುಂಬಾ ಕ್ಯೂಟ್ ಅನ್ಸಿರೋದು ಒಂದು ಡ್ರೆಸ್ ಇದೆ. ಇಲ್ಲಿ ಈ ಡ್ರೆಸ್ ನಂಗೆ ತುಂಬಾ ಕ್ಯೂಟ್ ಅನ್ನಿಸ್ತು. ಯಾವಾಗ ಹಾಕ್ತೀನೋ ನನ್ನ ಮಗಳಿಗೆ ಗೊತ್ತಿಲ್ಲ. ಈಗ ಕ್ರಿಸ್ಮಸ್ ದಿನ, ಇವತ್ತು ಕ್ರಿಸ್ಮಸ್ ದಿನ ರೆಡ್ ಕಲರ್ ತಗೊಂಡಿದ್ದೀನಿ ನಾನು. ಇದನ್ನ ಚೆನ್ನಾಗಿದೆ. 2 to 3 years ವರ್ಗೂ ಹಾಕ್ಬೋದು ಅಂತ ಹೇಳ್ಬಿಟ್ಟು ತಗೊಂಡೆ. ಇದೊಂದು ಕ್ಯೂಟ್ ಆಗಿದೆ ಅಲ್ಲ, ಇದು ಅಲ್ಲ, ಮಸ್ತಿದೆ. ಅದ್ ಬಿಟ್ರೆ ಇವೆಲ್ಲ ಸುಮಾರು ಬಟ್ಟೆಗಳೆಲ್ಲ ತುಂಬಾನೇ ಚೆನ್ನಾಗಿದಾವೆ. ಒಂದಷ್ಟು ಲೆಗ್ಗಿನ್ಸ್ ಟೈಪ್ ತಗೊಂಡೆ. ಲೆಗ್ಗಿನ್ಸ್ ಬೇಕಾಗಿತ್ತು ಅವಳಿಗೆ ಅಂತ ಹೇಳ್ಬಿಟ್ಟು ಪುಟ್ಟ ಲೆಗ್ಗಿನ್ಸ್ಗಳು. ಅದಕ್ಕೆ ಟಾಪ್ ಮ್ಯಾಚಿಂಗ್ ಮಾಡಿ ಆತರ ತಗೊಂಡಿದ್ದು. ಇದು ಅಷ್ಟೇ. ಇಲ್ಲಿ ಈ ತರ ಸಖತ್ತಾಗಿದೆ. ಒಂದಷ್ಟು ಡ್ರೆಸ್ಗಳು ಈ ತರ ಲಾಸ್ಟ್ ಇಯರ್ ತಂದಿದ್ದೆ ಖುಷಿಗೆ, ಮತ್ತೆ ಈ ವರ್ಷನೂ ಈ ತರ ತಗೊಂಡೆ ನಾನು. ನನ್ನ ಮಗಳಿಗೆ ಈ ಕಲರ್ ಚೆನ್ನಾಗಿ ಕಾಣಿಸುತ್ತೆ. ಹೌದು ಬಿಡ, ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ತಗೊಂಡಿದ್ದು. ಇಷ್ಟು ಸುಮಾರು ಹೇಳಿದ್ನಲ್ಲ, ಒಂದಷ್ಟು ಬಟ್ಟೆಗಳು ಅಂತಾನೆ ಹೇಳ್ಬೋದು. ಎಂತ ನಿಂದ ರಕ್ಷಿತ್ ಬೇಕಂತೆ. ಇದೊಂದು ಜೊತೆ ಇದೆ. ಇದು ಖುಷಿಗೆ. ಇದು ಮಿಡಿ ಟೈಪ್ ಬರುತ್ತೆ, ಒಳಗಡೆ ಇದೆ ಮಿಡಿ ಟೈಪ್. ಇದು ಹಿಂಗೆ ಇಡ್ತೀನಿ, ಎಲ್ಲೆಲ್ಲೋ ಗೊತ್ತಾಗಲ್ಲ, ಹಾಕುವಾಗ್ಲೇ ಸರಿ. ಇದೆಲ್ಲ ಕ್ವಾಲಿಟಿ ಚೆನ್ನಾಗಿದೆ. ಅದು ಕೆಲವೊಂದು ಆಫರ್ ಇರ್ಲಿಲ್ಲ. ಆಫರ್ ಇಲ್ದೇ ಏನಾದ್ರು ಇಸ್ಕೊಂಡ್ರ ಇಲ್ಲಿ ರಕ್ಷಿತ್. ನಾನು ಸಿಕ್ಕಾಪಟ್ಟೆ ಇಷ್ಟಪಟ್ಟೆ. ಕಾಣಿಸ್ತಾ ಇದ್ದು ವಿಂಟೇಜ್ ಲುಕ್. ಇದು ಹಳೆ ಕಾಲ ಟೈಪು. ಸಿಕ್ಕಾಪಟ್ಟೆ ಇಲ್ಲ, ಅವ್ನು ಹಾಕೊಂಡ ನನ್ಗೆ ಓಕೆ ಅಂತ ಅನಿಸ್ತು. ಹಂಗೆ ತಲೆನೋ ಏನಾಗ್ತಿದೆ ಗೊತ್ತಾ, ನಾವ್ ಎಲ್ಲೂ ಹೊರಗಡೆ ಹೋಗಲ್ವಲ್ಲ, ಅಪ್ರೂಪಕ್ಕೆ ಹೊರಗಡೆ ಹೋದಾಗ ಏನಾಗ್ಬಿಡುತ್ತೆ ಅಂತಂದ್ರೆ, ಈಗ ನೋಡ್ತಾ 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 ಇದು ಕಣ್ಣು ನೋವು ಬಂದು ತಲೆನೋವು ಶುರು ಆಗ್ಬಿಡುತ್ತೆ ನಂಗೆ. ಹಂಗಾಗೋಯ್ತಲ್ಲಿ. ಅಲ್ಲೇನೋ ಬೇರೆ ಏನೋ ಪರ್ಫ್ಯೂಮ್ ಟೈಪ್ ಏನೋ ಹೊಡೆದ್ಬಿಟ್ಟಿದ್ರು, ರೂಮ್ ಫ್ರೆಶ್ನರ್. ಅದ್ ನನಗೆ ಸೆಟ್ ಆಗ್ಲಿಲ್ಲ, ತಲೆನೋವು ಆಗ್ಬಿಡ್ತು. ಕಿಡ್ಸ್ ವೇರ್ ಸೆಕ್ಷನ್ ಅಲ್ಲಿ ಶುರು ಆಗಿದ್ದು ನಂಗೆ ಹೊಟ್ಟೋಗೋಣ ಅಂತ. ಇವಾಗ ಇದು ಬೇರೆ, ಇದದು ಬಿಲ್ ಹಾಕ್ಬೇಕಾದ್ರೆ ಬೇರೆ ಸಿಕ್ಕಾಪಟ್ಟೆ ಪಾಟ್ಲೆ ಆಗೋಯ್ತು. ಅಂದ್ರೆ ಮಿನಿಮಮ್ 1 hour ಬಿಲ್ಲಿಂಗ್ ಮೇಲೆ ಕೂತ್ಕೊಂಡಿದ್ದಾಗ ಬಿಟ್ಟಿರ್ತೀವಿ, ಬಿಲ್ ಮಾಡಿಟ್ಟಿರಿ, ನಾವು ನಾಳೆ ಬಂದು ಇಸ್ಕೊಂಡಿರ್ತೀವಿ ಅಂತ. ಲಾಸ್ಟ್ ಟೈಮ್ ಹಂಗೆ ಆಗಿತ್ತು. ಸೊ ಇದೊಂದು ರಕ್ಷಿತ್ಗೆ. ಆಮೇಲೆ ಇನ್ನೊಂದು ತಗೊಂಡ ರಕ್ಷಿತ್ ಪಿಂಕ್ ಕಲರ್. ಅದು ಸಕ್ಕತ್ತಾಗಿದೆ. ಸಕ್ಕದಾಗಿದೆ. ಸಕ್ಕದಾಗಿ ಕಾಣಿಸ್ತಾನೆ ಗೊತ್ತಾ ರಕ್ಷಿತ್. ಇದಕ್ಕೆ ಬ್ಲಾಕ್ ಪ್ಯಾಂಟ್ ಹಾಕೊಂಡ್ರೆ ಮಸ್ತ್ ಹಿಂದಿ ಕಾಣಿಸ್ತಾನೆ. ಸೊ ಇದೊಂದು ಶರ್ಟ್ ತಗೊಂಡೆ. ಅದನ್ನೆಲ್ಲ ಅವ್ರು ಹಂಗ್ ಮಾಡಿನೇ ಚೆನ್ನಾಗಿದ್ದ ಶರ್ಟ್ ಗಳು ನೀಟಾಗಿ ಮಾಡಿಡು, ಫೋಲ್ಡ್ ಮಾಡಿ ನೀಟಾಗಿ. ಆಮೇಲೆ ಖುಷಿಗೆ ಅದೇ ಶಾಪಿಂಗ್ ಮಾಡೋದು, ಎಲ್ಲಾ ಕಡೆ ಹೋದ್ರೂ ಖುಷಿಗೆ ಶಾಪಿಂಗ್ ಮಾಡೋದು. ಖುಷಿಗೇನೆ ಮೇನು. ಕ್ವಾಲಿಟಿ ಚೆನ್ನಾಗಿದೆ, ನಂಗೆ ಅಲ್ಲಿ ಇಷ್ಟ ಆಗಿದ್ದು. ಚಿಕ್ಕವಳಲ್ವಾ, ಅದರಿಂದ. ಇದೊಂಥರ ಡಿಫ್ರೆಂಟ್ ಆಗಿತ್ತು ಇಲ್ಲಿ. ಸೊ ಈ ತರ ಅದಕ್ಕೆ ತಗೊಂಡ್ವಿ. ಫ್ರೆಂಡ್ಸ್, ನಮ್ಮ ಅಮ್ಮಂಗೆ ಒಳ್ಳೆ ಆಪರ್ಚುನಿಟಿ. ನಾನು ಚಿಕ್ಕವನಿರ್ಬೇಕಾದ್ರೆ ಹೇಳ್ತಿದ್ರು, ನೀನು ಹೆಣ್ಮಗು ಆಗಿದ್ರೆ ಅಷ್ಟು ಡ್ರೆಸ್ ಕೊಡಿಸ್ತಿದೆ, ಇಷ್ಟು ಡ್ರೆಸ್ ಕೊಡಿಸ್ತಿದೆ ಅಂತ. ಬಟ್ ಅವ್ರ ಆಸೆ ಫುಲ್ಫಿಲ್ ಆಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಡ್ರೆಸ್. ಒಂದ್ ಕಬರ್ಡ್ ಫುಲ್ ಅವಳಿಗೆ ಕೊಟ್ಬಿಟ್ಟಿದ್ರೆ ಖುಷಿಗಂತ ಡ್ರೆಸ್. ಇದ್ಯಾವ್ದಲ್ಲ ಖುಷಿ ಇದೆ ಚಡ್ಡಿ. ತಗೊಂಡಿಲ್ಲ ಅನ್ಸುತ್ತೆ ಅದು. ಅದ್ರದ್ದಲ್ಲ ಅಲ್ಲ, ಬೇಕಂದ್ರೆ ಹಾಕ್ಬೋದಾ ಅಂತ ಸೆಟ್ ಆಗುತ್ತಾ ಅದಕ್ಕೆ ಅಂತ. ಇದ್ರದ್ದು ಅಲ್ಲ,
ಇದೆಲ್ಲ ಸಿಂಗಲ್ ತಗೊಂಡೆ ನಾನು. ಚೆನ್ನಾಗಿದೆ, ಹೋಗಿ ಆಫರ್ ಇದೆ ಅಲ್ಲ, ನೀವು ಹೋಗಂದ್ರೆ ಆಪ್ಷನ್ ಹುಡುಕ್ಬೇಕು ಅದಕ್ಕೆ ಅಂತಾನೆ. ಎಲ್ಲ ಒಂದಷ್ಟು ಲಗೀಸ್ ತಗೊಂಡೆ ನೋಡಿ, ಈ ತರ ತಗೊಳ್ದು. ನಾನು ಕರ್ನಾಟಕ ಮ್ಯಾಪ್ ತರ ಇದು ಲಗೀಸ್ ಹಾಕ್ಬಿಟ್ಟು ಇದನ್ನ ಹಾಕ್ಬಿಟ್ಟು ಖುಷಿಗೆ ಸ್ಕರ್ಟ್ ತರ ಮಾಡ್ಬಿಟ್ಟು ಬೊಗ್ಗಕ್ಕೂ ಆಗ್ತಾರ ನನಗೆ. ಇದಕ್ಕೆ ಇದು ಸೆಟ್ ಬಂದಿರೋ ಥರ. ಅದೇ ಹುಡುಗರ್ದು ಇನ್ನೂ ಆಪ್ಷನ್ ಚೆನ್ನಾಗಿತ್ತು ಗೊತ್ತಾ. ನಾನು ಅನ್ಕೊಂಡೆ ಅಯ್ಯೋ ಯಾವಾಗ್ಲೂ ನನ್ನ ಮಗಳು ಹುಡುಕಕ್ಕೆ ಬಂದಾಗ ಹುಡುಗರದೇ ಚೆನ್ನಾಗಿ ಕಾಣಿಸುತ್ತಲ್ಲ ಅಂತ ಅನ್ಕೊಂಡೆ. ಅದು ಚೆನ್ನಾಗಿತ್ತು. ರಶಿ ಜುಡಿಯೋಗೆ ಹೋಗೋಣ ಅಂತ ಹೇಳ್ದ. ಅಪ್ಪ ಇವತ್ತಾಗಲ್ಲ ನನ್ನ ಕೈಲಿ ಅಂದ್ಬಿಟ್ಟು ಅಲ್ಲೇ ಬರ್ತಾ ಒಂದು ಸ್ವಲ್ಪ ಬಿಸಿ ಇಡ್ಲಿ ಮಾಡ್ತಾಯಿದ್ರು. ಸೋಮ್ ರೆಗ್ಯುಲರ್ ಆಗಿ ಅಲ್ಲಿ ಬೆಲ್ ರೋಡಲ್ಲಿ ಬರ್ತಾ ಅಲ್ಲಿ ತಿಂತಾರಂತೆ, ಚೆನ್ನಾಗಿರುತ್ತೆ ಗೊತ್ತಾ. ಅದಕ್ಕೆ ಅಲ್ಲಿ ಹೋಗಿ ಅಲ್ಲೇ ತಟ್ಟೆ ಇಡ್ಲಿ ಬಿಸಿ ಮಾಡ್ತಾಯಿದ್ರು, ತಿಂದ್ವಿ. ಇನ್ನೊಂದಷ್ಟೊತ್ತು ಯಾಕೆ ಕಿರ್ತಾ ಇದ್ದೀರಾ. ಇದು ಸೋಮ್ಗೆ ತಗೊಂಡಿದ್ದು, ಚೆನ್ನಾಗಿತ್ತು. ಇದು ನನಗೆ ತುಂಬ ಇಷ್ಟ. ರಕ್ಷಿತಿ ಕೊಡಿಸ್ದೆ, ಆದರೆ ರಕ್ಷಿತ್ ಅವನು ಇಲ್ಲ ಏನು ತುಂಬ ದೊಗಳ ಆಯಿತು ಅಂತ ಹೇಳಿ ಬೇಡ ಅಂತ, ಡಬಲ್ XL ಅದಕ್ಕೋಸ್ಕರ ಬೇಡ ಅಂತ ಸೋಮ್ ಒಂದಷ್ಟು ತಗೊಂಡ್ರು. ಅಷ್ಟು ಇನ್ನೂ ಇದಾವೆ, ಇನ್ನ ಅದೇ ಲೆಗೀಸ್ ಅದು ಇದು ಏನೇನೋ ಇದಾವೆ. ನಾನಂತೂ ಏನೂ ತಗೊಳ್ಳಿಲ್ಲ. ಬೇಡ ಬಿಡ್ರಿ ನೀವೇ ತಗೊಂಡ್ರೆ ನಾನು ಬೇರೆ ಕಡೆ ತಗೊಂತೀನಿ ಅಂತ ಅನ್ಕೊಂಡೆ. ಯಾಕಂದ್ರೆ ನಂಗೆ ಅಲ್ಲಿ ಆಗ್ಲಿಲ್ಲಲ್ಲ, ಸೆಟ್ ಆಗ್ಲಿಲ್ವಲ್ಲ, ಅದಕ್ಕೋಸ್ಕರ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದಾಗಿತ್ತು ಮನೆ ಶಾಪಿಂಗ್ ಇಷ್ಟು ಮಾಡ್ಕೊಂಡು ಬಂದೆ. ಅಪ್ಪ ಮಗ ಮಗಳು 3 ಜನನೂ ಶಾಪಿಂಗ್ ಮಾಡ್ಕೊಂಡ್ರು, ನಾನೇನು ಶಾಪಿಂಗ್ ಮಾಡ್ಕೊಳ್ಳಿಲ್ಲ ಹೇಳ್ದಂಗೆ. ಸೊ ಓಕೆ, ಇವತ್ತಿನ ಬ್ಲಾಗ್ ಏನು ಮಾಡ್ತೀನಿ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್, ಮತ್ತೆ ಇನ್ನೊಂದು ಹೊಸ ಬ್ಲಾಗ್ನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆನಾ, ಬಾಯ್. ನನಗಿದು ಫೇವ್ರೆಟ್ ಡ್ರೆಸ್ಸು ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನನ್ನ ಫೇವ್ರೆಟ್ಲಿ ಲಾಂಗ್ ಅಲ್ಲ, ಸಖತ್ತಾಗಿದೆ, ಕಂಫರ್ಟಬಲ್ ಆಗಿದೆ. ಮತ್ತೆ ಏನು ಎಲ್ಲಿನೂ ಒಂದೇ ಸಮ ಕಾಣಿಸ್ತೀವಿ. ಯಾವ ಕಡೆಯಿಂದ ದಪ್ಪ ಇದೀವಿ, ಸಣ್ಣ ಇದೀವಿ, ಆ ಥರ ಎಲ್ಲ ಏನು ಅನ್ಸೋದಿಲ್ಲ. ಒಂದೇ ಸಮ ಅಡಿಯಿಂದ ಮುಡಿಯೋರ್ಗು ಆ ಥರ ಫೀಲ್ ಆಗ್ತಾ ಇದೆ ಡ್ರೆಸ್ಸು. ನಂಗೆ ಎಲ್ಲೂ ಏನೋ ಒಂಥರ ಆ ಥರ ಅನ್ಸೋದೇ ಇಲ್ಲ. ಸೊ ಅದರಿಂದ ತುಂಬ ಇಷ್ಟ. ಸೊ ಇದೊಂದು ಫೋಟೋ ತೆಗೆಸ್ಕೊಂಡಿದ್ದೀನಿ ರಕ್ಷಿತ್ ಹತ್ರ. ಬೇಕಾದ್ರೆ ಕಮ್ಯುನಿಟಿನಲ್ಲಿ ಒಂದು ಪೋಸ್ಟ್ ಮಾಡಿರ್ತೀನಿ, ಮುಂಚಿತವಾಗಿ ಮಾಡಿರ್ತೀನಿ, ಆಮೇಲೆ ಮಾಡ್ತೀನಿ ಗೊತ್ತಿಲ್ಲ, ಒಟ್ಟಲ್ಲಿ ಒಂದು ಪೋಸ್ಟ್ ಮಾಡ್ತೀನಿ. ಓಕೆನಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ರೆಸ್ಟ್ ಮಾಡ್ಬೇಕು, ನನಗೆ ಅಂತ ಇದೆ, ಅದಕ್ಕೋಸ್ಕರ. ಓಕೆ ಬಾಯ್.